ಎಲ್ರಿಗೂ ನಮಸ್ತೆ. ಎಲ್ರಿಗೂ ಆಸ್ತಿ ಆಟ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ನ್ಯೂಲಿ ಬಿಲ್ಡ್ ಆಗಿರುವಂಥ ಒಂದು ಹೊಸ ಮನೆ ಸೇಲಿಗಿದೆ. ಮನೆ ಇರುವಂಥದ್ದು ಉಡುಪಿಯ ಸಮೀಪ ಇರುವಂಥ ತೊಟ್ಟಂ. ತೊಟ್ಟಂ ಇಲ್ಲಿಂದ ನಿಮಗೆ ಒಂದು ತೊಟ್ಟಂ ಬೀಚ್ ಬಂದುಬಿಟ್ಟು 1.5 ಕಿಲೋಮೀಟ್ರ್. ಅದೇ ಥರ ಒಂದು ಮಲ್ಪೆ ಬೀಚ್ ನಿಮಗೆ ಇಲ್ಲಿಂದ 2.5 ಕಿಲೋಮೀಟ್ರ್ ಇದೆ. ಹಾಗೆ ಉಡುಪಿ ಬಂದುಬಿಟ್ಟು 8 ಕಿಲೋಮೀಟರ್ಸ್ ನಿಮಗೆ ಇಲ್ಲಿಂದ ಅಂತಲೇ ಹೇಳ್ಬೋದು. ಬನ್ನಿ ಮನೆ ನೋಡ್ಕೊಂಡು ಬರುವ. ಮನೆ ನಿಮಗೆ ಹೊರಗಡೆಯಿಂದ ಈ ಥರ ನೋಡ್ಲಿಕ್ಕೆ ಸಿಗ್ತದೆ. ಜಾಗ ಬಂದುಬಿಟ್ಟು 6 ಸೆಂಟ್ಸ್ ಇದೆ. 1600 ಸ್ಕ್ವೇರ್ ಫೀಟಲ್ಲಿ ಮನೆ ಕಟ್ಟಿದ್ದಾರೆ. ಹಾಗೆ ಪ್ಲಸ್ 200 ಸ್ಕ್ವೇರ್ ಫೀಟಲ್ಲಿ ಈ ಒಂದು ಶಾಪನ್ನು ಕೂಡ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಬೀಚ್ ಸೈಡ್ ಯಾರೆಲ್ಲ ಒಂದು ಪ್ರಾಪರ್ಟಿ ಮಾಡಬೇಕಂತ ಅಂದ್ಕೊಂಡಿದ್ದಾರೋ ಅವ್ರು ನೋಡ್ಬೋದು. ಬಿಸ್ನೆಸ್ಸಿಗೆ ಕೂಡ ಒಂದು 200 ಸ್ಕ್ವೇರ್ ಫೀಟ್ನ ಶಾಪ್ ಮಾಡಲಿಕ್ಕೆ ಕೂಡ ಒಂದು ಯೂಸ್ ಆಗ್ತದೆ. ಸೊ ಬಾಡಿಗೆ ಬಂದೇ ಬರ್ತದೆ ಅಂತಲೇ ಹೇಳ್ಬೋದು. ಇಲ್ಲ ನಿಮ್ಮ ಒಂದು ಪರ್ಸ್ನಲ್ ಯೂಸಿಗೆ ಕೂಡ ಯೂಸ್ ಮಾಡ್ಕೊಳ್ಬೋದಾಗಿದೆ. ನೋಡಿ, ಮನೆ ಈಗ ಎಂಟ್ರಾದರೆ ಈ ಥರ ನಿಮಗೆ ಒಂದು ಎದುರುಗಡೆ ಸ್ಪೇಸ್ ಸಿಗ್ತದೆ. ಸೊ ಕಾರ್ ಇಡಲಿಕ್ಕೆ ತುಂಬಾ ಸ್ಪೇಸ್ ಇದೆ ಅಂತಲೇ ಹೇಳ್ಬೋದು. ಪಾರ್ಕಿಂಗ್ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಸೊ ನೀರಿಗಾಗಿ ನಿಮಗೆ ಇಲ್ಲಿ ಬಾವಿ ಆಲ್ರೆಡಿ ರೆಡಿ ಇದೆ, ಹಾಗಾಗಿ ನೀರಿನ ಪ್ರಾಬ್ಲಮೇ ಇಲ್ಲ ಅಂತಲೇ ಹೇಳ್ಬೋದು. ಒಳ್ಳೆಯ ಒಂದು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಈ ಮನೆ ಕಟ್ಟಲಾಗುತ್ತಿದೆ ಅಂತಲೇ ಹೇಳ್ಬೋದು. ರೆಡಿ ಟು ಮೂವ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಒಂದು 98% ಕೆಲಸ ಮುಗಿದಿದೆ. ಸೊ ಮಾತುಕತೆ ಎಲ್ಲ ಆಗುವಾಗ 100% ಮುಗಿತದೆ ಅಂತಲೇ ಹೇಳ್ಬೋದು. ನೋಡಿ, ಬಾಗಿಲುಗಳೆಲ್ಲ ತುಂಬಾ ಚೆನ್ನಾಗಿದೆ. ಒಳ್ಳೆ ಕ್ವಾಲಿಟಿಯ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ. ಬನ್ನಿ ಎಂಟ್ರಾದರೆ ನಿಮಗೆ ಈ ಥರ ಒಂದು ಹಾಲ್ ನೋಡಲಿಕ್ಕೆ ಸಿಗ್ತದೆ. ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ಹಾಲ್ ನೋಡ್ಬೋದು. ಸೊ ಕಿಟಕಿಗಳು ಕೂಡ ಹಾಲಲ್ಲಿ ತುಂಬಾ ದೊಡ್ಡದಾಗಿದೆ. ಸೊ ಹೊರಗಡೆಯಿಂದ ಯಾರು ಬಂದರೆ ನೀವು ಇಲ್ಲಿಂದಲೇ ನೋಡ್ಬೋದು. ಸೊ ಗಾಳಿ ಬೆಳಕು ಕೂಡ ನಿಮಗೆ ಮನೆ ಒಳಗಡೆ ಯಾವಾಗಲೂ ಇರ್ತದೆ ಅಂತಲೇ ಹೇಳ್ಬೋದು. ಇದು ಒಂದು 2 BHK ಮನೆ ಅಂತಲೇ ಹೇಳ್ಬೋದು. ಸೊ ಹಾಲ್ ಡೈಮೆನ್ಷನ್ ನಿಮಗೆ ಈ ಥರ ನೋಡ್ಲಿಕ್ಕೆ ಸಿಗ್ತದೆ. ಹಾಲ್ ಪಕ್ಕದಲ್ಲಿ ನಿಮಗೆ ಕಿಚನನ್ನು ಕೂಡ ನೋಡ್ಲಿಕ್ಕೆ ಸಿಗ್ತದೆ ಅಂತಲೇ ಹೇಳ್ಬೋದು. ಕಿಚನ್ಗೆ ಎಂಟ್ರಾದರೆ ಈ ಥರ ನಿಮಗೆ ಒಂದು ಕಿಚನ್ ಸಿಗ್ತದೆ. ಸೊ ಇಲ್ಲಿ ಕೂಡ ಒಂದು ಕಿಟಕಿ ನೋಡ್ಬೋದು. ಅದೇ ಥರ ಹೋಗ್ಲಿಕ್ಕೆ ಮೇಲ್ಗಡೆ ಸ್ಪೇಸ್ ಕೂಡ ಇದೆ. ಹಾಗೆ ಬಾಗಿಲು ಕೂಡ ಇಲ್ಲೇ ಇದೆ ಅಂತಲೇ ಹೇಳ್ಬೋದು. ಸೊ ಇದರ ಒಂದು ಆಪೋಸಿಟ್ ಡೈರೆಕ್ಷನಲ್ಲಿ ನೀವೊಂದು ಇಲ್ಲಿ ವಾಶ್ ಬೇಸಿನನ್ನು ಕೊಡ್ಬೋದು. ಡೈನಿಂಗ್ ಹಾಲ್ ಥರನೂ ಇದನ್ನು ಸ್ಪೇಸನ್ನು ಯೂಸ್ ಮಾಡ್ಕೊಳ್ಬೋದಾಗಿದೆ. ಸೊ ಮೇಲ್ಗಡೆ ಕೂಡ ರ್ಯಾಕೆಲ್ಲ ಮಾಡಲಿಕ್ಕೆ ನಿಮಗೆ ಸ್ಪೇಸ್ ಇದೆ. ಸೊ ಮತ್ತೊಂದು ಇಲ್ಲಿ ಕಾಮನ್ ವಾಶ್ರೂಮನ್ನು ಕೂಡ ನೋಡ್ಬೋದು. ಸೊ ಇದೊಂದು ವೆಸ್ಟರ್ನ್ ಸ್ಟೈಲಲ್ಲಿರುವಂಥ ಒಂದು ಕಾಮನ್ ವಾಶ್ರೂಮ್. ಸೊ ಒಳ್ಳೆಯ ಒಂದು ಮೆಟೀರಿಯಲನ್ನು ಯೂಸ್ ಮಾಡಿದ್ದಾರೆ. ಇನ್ನು ಮುಂದುವರಿತಾ ಸೊ ಇಲ್ಲಿ 2 BHK. ಸೊ ಇದು ಒಂದು ಫಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಇದು ಕೂಡ ಅಷ್ಟೇ ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ಬೆಡ್ರೂಮ್. ಇಲ್ಲೂ ಕೂಡ ಒಂದು 2 ಕಿಟಕಿಗಳು ಇದ್ದಾವೆ. ಸೊ ಬೆಳಕು ಯಾವಾಗಲೂ ಮನೆ ಒಳಗಡೆ ಇರ್ತದೆ ಅಂತಲೇ ಹೇಳ್ಬೋದು. ಇದೊಂದು ಮಾಸ್ಟರ್ ಬೆಡ್ರೂಮ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ, ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ವಾಶ್ರೂಮನ್ನು ಕೂಡ ನೋಡ್ಬೋದಾಗಿದೆ. ಸೊ ಶವರ್ ಎಲ್ಲ ಕೂಡ ಇಲ್ಲಿ ನೋಡ್ಬೋದು. ತುಂಬಾ ಒಂದು ಚೆನ್ನಾಗಿ ಐಡಿಯಾ ಮಾಡಿ ಈ ಒಂದು ಮನೆ ಕಟ್ಟಲಾಗಿದೆ. ಸೊ ಇದು ಬಂದುಬಿಟ್ಟು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿದೆ. ಇನ್ನು ಸೆಕೆಂಡ್ ಬೆಡ್ರೂಮ್ ಬಂದು ನಿಮಗೆ ಈ ಥರ ನೋಡ್ಲಿಕ್ಕೆ ಸಿಗ್ತದೆ. ಇದು ಮಾಸ್ಟರ್ ಬೆಡ್ರೂಮ್ ಅಲ್ಲ, ಕಾಮನ್ ಒಂದು ಬೆಡ್ರೂಮ್ ಅಂತ ನೋಡ್ಬೋದು. ಇಲ್ಲೂ ಕೂಡ ಅಷ್ಟೇ ತುಂಬಾ ಒಂದು ಸ್ಪೇಷಿಯಸ್ ಆಗಿರುವಂಥ ಒಂದು ಜಾಗ ನೋಡ್ಬೋದಾಗಿದೆ. ಆಲ್ರೆಡಿ ವೈರಿಂಗ್ ಎಲ್ಲ ಆಗ್ತಿದೆ ಅಂತಲೇ ಹೇಳ್ಬೋದು. ಇದಿಷ್ಟು ಮನೆ ಬಗ್ಗೆ ಒಂದು ಡೀಟೇಲ್ಸ್. ಜಾಗ ಬಂದುಬಿಟ್ಟು 6 ಸೆಂಟ್ಸ್, 1600 ಸ್ಕ್ವೇರ್ ಫೀಟಲ್ಲಿ ಮನೆ ಇದೆ. ಪ್ಲಸ್ 200 ಸ್ಕ್ವೇರ್ ಫೀಟಲ್ಲಿ ಶಾಪ್ ಕೂಡ ಇದೆ. ಸೊ ಇನ್ಕಮ್ ಬರುವಂಥ ಒಂದು ಪ್ರೈಸ್ ಬಂದುಬಿಟ್ಟು ಆಸ್ತಿ 72 ಲಕ್ಷ ಅಂತ ಹೇಳ್ತಾರೆ. ಯಾರ್ಯಾರು ಬೇಕಿದ್ರೆ ಒಂದು ಡಿಸ್ಕ್ರಿಪ್ಷನಲ್ಲಿ ಮೊಬೈಲ್ ನಂಬರ್ ಹಾಕಿರ್ತೀನಿ, ನೇರವಾಗಿ ಅವರಿಗೆ ಮಾತಾಡಿ. ಸೊ ಸರಿಯಾಗಿ ಒಂದು ಚರ್ಚೆ ಮಾಡಿ ಪರಿಶೀಲಿಸಿ ಮುಂದುವರಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಧನ್ಯವಾದಗಳು.